ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2024ರ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಆ ಮಾಹಿತಿ ಏನಪ್ಪ ಅಂತ ಹೇಳಿದರೆ, KCET ತಾತ್ಕಾಲಿಕ ರಿಸಲ್ಟ್ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಅಂದರೆ ಇವಾಗ ಏನು KCET 2024 ರಿಸಲ್ಟ್ ಬಿಟ್ಟಿದ್ದಾರೆ ಅದರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದನ್ನು ಇಲ್ಲಿ ನಿಮಗೆ ಸ್ಪಷ್ಟನೆಯನ್ನು ಕೊಡ್ತೇನೆ. ಹಾಗೆಯೇ ಈ ಕ್ವಶನನ್ನು ನನಗೆ ಕಾಮೆಂಟ್ ಮೂಲಕ ಕೆಲವರು ಕೇಳ್ತಿದ್ರು, ಏನಾದರೂ ಚೇಂಜಸ್ ಆಗುತ್ತಾ ಅಂತ. ಸೊ ಅದರ ಬಗ್ಗೆ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಡ್ತೇನೆ. ಹಾಗೆಯೇ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅನರ್ಹತೆಗೊಂಡ್ರೆ ಇತರರಿಗೆ ಅವಕಾಶ ಕೊಡ್ತಾರೆ. ಇವಾಗ 6% ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ 6%ಅಲ್ಲಿ ಎಲ್ರಿಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ, ಒಬ್ರಿಗೆಲ್ಲಾದರೂ ವೆರಿಫಿಕೇಷನ್ ಮಾಡೋಕ್ಕಾಗಿಲ್ಲ, ಅಥವಾ ಒಂದಿಷ್ಟು ಜನರಿಗೆ ವೆರಿಫಿಕೇಷನ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಅಥವಾ ಅವ್ರ ಹತ್ರ ಸ್ಪಷ್ಟವಾದ ಡಾಕ್ಯುಮೆಂಟ್ ಇಲ್ಲ, ಏನೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಆ ಥರ ಏನಾದರೂ ಆಗಿ ಬೇರೆಯವ್ರಿಗೆ ಅವಕಾಶ ಕೊಡ್ತಾರಾ ಅನ್ನೋದನ್ನು ಇಲ್ಲಿ ಕೇಳ್ತಿದ್ದಾರೆ. ಸೊ ಇದರ ಬಗ್ಗೆ ಸ್ವಲ್ಪ ಸ್ಪಷ್ಟವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ KCETನ ಎಲ್ಲ ಅಪ್ಡೇಟೆಡ್ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸೊ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2024ರ ರಿಸಲ್ಟ್ ಈಗಾಗಲೇ ಬಂದಿದೆ. ಸೊ ತಾತ್ಕಾಲಿಕವಾಗಿ ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ತಾತ್ಕಾಲಿಕ ರಿಸಲ್ಟಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದನ್ನು ಇಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. KCET 2024 ನಾವು ನೋಡಿದ ಹಾಗೆ KCET ವೆಬ್ಸೈಟಲ್ಲಿ ನೋಡೋದಾದರೆ KEA ವೆಬ್ಸೈಟಲ್ಲಿ ನೋಡಿ, ದಿನಾಂಕ 4/1/2025 ತಾತ್ಕಾಲಿಕ ಫಲಿತಾಂಶ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಸೊ ಇಲ್ಲಿ ಈ ರಿಸಲ್ಟ್, ಈ ಫಲಿತಾಂಶ ಪಟ್ಟಿಯಲ್ಲಿ ಯಾರೆಲ್ಲ ಅರ್ಹತೆಗೊಂಡಿದ್ದಾರೋ ಅವರು ಏನಾದರೂ ಚೇಂಜಸ್ ಆಗೋ ಚಾನ್ಸಸ್ ಇದೆಯಾ, ಈ ಪಟ್ಟಿಯಲ್ಲಿ ಏನಾದರೂ ಚೇಂಜಸ್ ಆಗೋ ಚಾನ್ಸಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಸೊ ಇದು ತುಂಬ ಕಡಿಮೆ ಇದೆ, ಚೇಂಜಸ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಇದೆ. ಸೊ ಚೇಂಜಸ್ ಆಗೋದಿಲ್ಲ. 99% ಅದೇ ಫೈನಲ್ ರಿಸಲ್ಟ್ ಆಗಿರುತ್ತೆ. 2023ರಲ್ಲಿ ತಾತ್ಕಾಲಿಕ ರಿಸಲ್ಟೇ ಫೈನಲ್ ರಿಸಲ್ಟ್ ಆಗಿತ್ತು. ಓಕೆನಾ. ಫೈನಲ್ ರಿಸಲ್ಟ್ ಅಂತ, ಅಂತಿಮ ಫಲಿತಾಂಶ ಅಂತ ಬಿಟ್ಟಿರಲಿಲ್ಲ. ಡೈರೆಕ್ಟ್ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಬಿಟ್ಟರು, ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದ್ರು. ಸೊ ಯಾವುದೇ ಚೇಂಜಸ್ ಮಾಡಿಲ್ಲ. ಸೊ ಅದರಿಂದಾಗಿ 99% ನಾನು ಹೇಳ್ತಿರ್ತೇನೆ, ಯಾವುದೇ ಚೇಂಜಸ್ ಆಗಲ್ಲ. ಹಾಗೆಯೇ ಇನ್ ಕೇಸ್ ಯಾರಾದರೂ ಅನರ್ಹತೆಗೊಂಡ್ರೆ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾರಾದರೂ ಅನರ್ಹಗೊಂಡ್ರೆ ಬೇರೆಯವರಿಗೆ ಅವಕಾಶ ಸಿಗುತ್ತಾ ಅಂತ ಕೇಳ್ತಾರೆ. ಸೊ ಬೇರೆಯವರಿಗೆ ಇಲ್ಲಿ ಅವಕಾಶ ಕೊಡಲಾಗುವುದಿಲ್ಲ. ಯಾರು 6% ಇವಾಗ ಸೆಲೆಕ್ಟ್ ಆಗಿದ್ದಾರೋ ಅವ್ರಿಗೆ ಮಾತ್ರ ಇಲ್ಲಿ ಅರ್ಹತೆಯನ್ನು ಕೊಡಲಾಗುತ್ತೆ, ಸರ್ಟಿಫಿಕೇಟನ್ನು ಇಶ್ಯೂ ಮಾಡಲಾಗುತ್ತೆ. ಬೇರೆಯವರನ್ನು ಇನ್ನೂ ಕನ್ಸಿಡರ್ ಮಾಡಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಿಕ್ಕಿಲ್ಲ, ಆ 6%ಅಲ್ಲಿ ಬಂದವರಿಗೆ ಸಿಕ್ಕಿಲ್ಲ ಒಬ್ಬರಿಗೆ ಅಂದರೆ ಇನ್ನೊಬ್ಬ ಯಾವಾಗ ಕೊಡಬೇಕು ಅಂತ ಇಲ್ಲಿ ಅವರು ಕೆಲಸ ಮಾಡಲ್ಲ. ಆ ಕೆಲಸ ಇಲ್ಲಿ ಆಗಲ್ಲ, ಯಾರಿಗೂ ಸಿಗಲ್ಲ. ಓಕೆನಾ. ಯಾರು 6%ಅಲ್ಲಿ ಇವಾಗ ತಾತ್ಕಾಲಿಕ ಫಲಿತಾಂಶ ಪಟ್ಟಿಯಲ್ಲಿ ಬಂದಿದ್ದಾರೋ ಅವರಿಗೆ ಮಾತ್ರ ಸರ್ಟಿಫಿಕೇಟ್ ಇಶ್ಯೂ ಆಗುತ್ತೆ. ಅವ್ರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಫೇಲ್ ಆದರೆ ಅವರಿಗೆ ಅರ್ಹತೆ ಸಿಗಲ್ಲ. ಹಾಗೆಯೇ ಬೇರೆಯವ್ರಿಗೂ ಅರ್ಹತೆ ಕೊಡಲ್ಲ, ಆ ಪ್ಲೇಸಿಗೆ ಬೇರೆಯವರನ್ನು ತಗೊಳ್ಳಲ್ಲ. ಯಾರು ಅರ್ಹತೆಗೊಂಡಿರ್ತಾರೋ ಅವರಿಗೆ ಮಾತ್ರ ಇಲ್ಲಿ ಸರ್ಟಿಫಿಕೇಟನ್ನು ಕೊಡ್ತಾರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.